ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ನನ್ನ ಡೈಲಿ ರೂಟೀನ್ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ನಾನು ಕಸ ಕೊಡೋಣ ಅಂತ ಬಂದೆ. ಕಸ ತಗೊಂಡೋಗೋರು ಬಂದಿದ್ದರು. ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ವೆಟ್ ಕಸ ತುಂಬಾ ಕಮ್ಮಿ ಇರುತ್ತೆ. ತರಕಾರಿ ಕಟ್ ಮಾಡಿರೋವಂಥ ಸಿಪ್ಪೆಗಳನ್ನೆಲ್ಲ ನಾನು ಗಿಡಕ್ಕೆ ಡೈರೆಕ್ಟಾಗಿ ಹಾಗೆ ಹಾಕೊಂಡು ಬಿಡ್ತೀನಿ. ಹಾಗಾಗಿ ವೆಟ್ ಕಸ ತುಂಬ ಕಮ್ಮಿ ಇರುತ್ತೆ. ಡ್ರೈ ಕಸ ಏನಿರುತ್ತೆ ಸೊ ಒಂದು ಸಪ್ರೇಟ್ ಕವರಲ್ಲಿ ಹಾಕಿಟ್ಟಿರ್ತೀನಿ. ಕೊಡೋಕ್ಕೂ ಈಸಿ ಆಗುತ್ತೆ, ತಗೊಂಡೋಗೋಕೆ ಅವ್ರಿಗೂ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಕಸ ಎಲ್ಲ ಕೊಟ್ಟ ಮೇಲೆ ಡಸ್ಟ್ಬಿನ್ ಎಲ್ಲ ವಾಶ್ ಮಾಡಿಕೊಂಡು ಒಳಗಡೆ ತಂದೆ. ಇನ್ನು ಒರೆಸೋದು ಗುಡಿಸೋದು ಇರುತ್ತಲ್ವ ಡೈಲಿ ರೊಟೀನ್. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಮಕ್ಕಳು ರೂಮ್ಗೆ ಹೋಗಿ ಅವ್ರ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ವಾಶ್ಗೆ ಹಾಕಿ. ಸೊ ಇದೇ ಡೈಲಿ ರೊಟೀನ್ ಆಗೋಯಿತು ನಂದು. ಹಾಗೆ ನನಗೆ ಕಮೆಂಟಲ್ಲಿ ಕಾಮಾಕ್ಷಿ ದೀಪನ ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದ್ರಿ. ಸೊ ಕಾಮಾಕ್ಷಿ ದೀಪನ ನಾನು ಪಾಂಡಿಚೇರಿಯಲ್ಲೇ ತೊಗೊಂಡಿದ್ದಂಥದ್ದು. ಹಾಗೆ ದೊಡ್ಡ ದೊಡ್ಡ ಪ್ಲ್ಯಾಂಟ್ಗಳನ್ನೆಲ್ಲ ತಗೊಂಡೋಗಿ ಹೊರಗಡೆ ಇಟ್ಟಿದ್ದೀನಿ. ಮಳೆ ಬರ್ತಿರೋದ್ರಿಂದ ಇನ್ನೂ ಚೆನ್ನಾಗಿ ಬುಷಿಯಾಗಿ ಬೆಳೆಯುತ್ತೆ ಅಂತ. ಚಿಕ್ಕ ಪುಟ್ಟ ಪ್ಲ್ಯಾಂಟ್ ಏನಿದೆ ಅದನ್ನು ಮಾತ್ರ ಒಳಗಡೆ ಇಟ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.